ಆತ್ಮೀಯ ಎಲ್ಲ ಸ್ಪರ್ಧಾರ್ಥಿಗಳೇ ಹಾಗೂ ವಿದ್ಯಾರ್ಥಿಗಳೇ, ಇಂದು ನಾವು 7ನೇ ದಿನದ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಆರಂಭದಲ್ಲಿ ನಾನು ಒಂದು ಸಂತೋಷದ ವಿಚಾರವನ್ನು ಹಂಚಿಕೊಳ್ಳಲಿದ್ದೇನೆ. ಅದು ಯಾವುದು ಅಂತ ಕೇಳಿದ್ರೆ, ಈ ನಮ್ಮ ಚಾನಲ್ ಪರಿವರ್ತನಾ ಅಕಾಡೆಮಿ ಮೂಡಲ್ಗಿ ಈ ಚಾನಲ್ ಇವತ್ತು 500 ಜನರ ಒಂದು ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿದೆ. ಆದ್ದರಿಂದ ಈ ಸಂತೋಷದ ವಿಚಾರ ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ನಾನು ಸಂತೋಷವಾಗ್ತಾ ಇದೆ. ಒಂದು ಹೊಸ ಇವತ್ತಿನ ಒಂದು ತರಗತಿಯ ಆರಂಭಕ್ಕಿಂತ ಮುಂಚೆ KS ನಿಸಾರ್ ಅಹಮದ್ ರವರ ಒಂದು ಹಾಡನ್ನ ಹೇಳಿ ನಾನು ಇವತ್ತು ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಆ ಹಾಡು ಯಾವುದು ಅಂತ ಕೇಳಿದ್ರೆ, ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗು ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗು ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಧನ್ಯವಾದಗಳು. ಆರಂಭದಲ್ಲಿ ಇವತ್ತಿನ ತರಗತಿಯ ವಿಷಯ ಭಾವನಾಮ. ಹೆಸರೇ ಸೂಚಿಸುವಂತೆ ಭಾವನೆಗಳನ್ನ ವ್ಯಕ್ತಪಡಿಸುವಂತಹ ನಾಮಪದಗಳು ಇದರಲ್ಲಿ ಇರ್ತವೆ. ಹಾಗಾಗಿ ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನ ವ್ಯಕ್ತಪಡಿಸುವಂತ ಪದಗಳು ಇದರಲ್ಲಿ ಕಂಡು ಬರ್ತವೆ. ಹಾಗಾಗಿ ಒಂದು ವಸ್ತು ಆಗಿರ್ಬೋದು ಮತ್ತು ಕ್ರಿಯೆ ಆಗಿರ್ಬೋದು, ಆ ವಸ್ತುವಿನ ಮತ್ತು ಕ್ರಿಯಾಪದದ ಅಥವಾ ಕ್ರಿಯೆಯ ಭಾವವನ್ನ ವ್ಯಕ್ತಪಡಿಸುವಂತ ಪದಗಳನ್ನು ಇವತ್ತು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಅಂತವುಗಳಲ್ಲಿ ಕೃದಂತ ಭಾವನಾಮ ಮತ್ತು ತದ್ದಿತಾಂತ ಭಾವನಾಮ ಅಂತೇಳಿ 2 ವಿಧಗಳಲ್ಲಿ ಗಮನಿಸ್ತಾ ಹೋಗ್ತೀವಿ. ಆ ಕೃದಂತ ಅಂತಂದಾಗ ಸಾಮಾನ್ಯವಾಗಿ ಕೃದಂತದೊಳಗ ಕ್ರಿಯಾಪದವಿರ್ತದೆ. ಯಾವ್ದಿರ್ತದ? ಕ್ರಿಯಾಪದವಿರ್ತದ. ಮತ್ತು ತದ್ದಿತಾಂತ ಅಂತಂದ್ರ ಅದ್ರ ಸಾಮಾನ್ಯವಾಗಿ ಯಾವಾಗಲೂ ನಾವು ಗಮನಿಸಿದಾಗ ಅದರಲ್ಲಿ ನಾಮಪದ ಇರ್ತದೆ. ಇಷ್ಟನ್ನು ನಾವು ಖಂಡಿತವಾಗಿ ಗುರುತಿಸಿಕೊಂಡ್ರೆ ಅವುಗಳನ್ನ ಗುರುತಿಸಲಿಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಹಳ ಅನುಕೂಲ ಆಗ್ತದೆ ಅಂತೇಳಿ ಹೇಳ್ತಾ, ಈಗ ಕೃದಂತ ಭಾವನಾಮ ಅಂತಂದ್ರೆ ಧಾತುವಿನಿಂದ ಹುಟ್ಟಿದಂಥವು ಅಂತ. ಯಾವಾಗಲೂ ಕ್ರಿಯಾಪದದ ಮೂಲ ರೂಪ ಧಾತು ಅಂತ. ಕ್ರಿಯಾಪದದ ಮೂಲ ರೂಪ ಯಾವುದಪ್ಪ ಅಂತ ಕೇಳಿದ್ರೆ ಧಾತು ಅಂತ. ಆ ಧಾತುವಿನಿಂದ ಹುಟ್ಟಿದಂತಹ ಪದಗಳನ್ನು ನಾವು ಇವತ್ತು ಅಭ್ಯಾಸ ಮಾಡ್ಬೇಕು. ಆ ಪದಗಳೇ ಭಾವನಾಮಗಳಾಗಿರ್ತಾವ. ಆ ಪದಗಳೇನಾಗಿರ್ತಾವ? ಭಾವನಾಮಗಳ ಆಗಿರ್ತವೆ. ಉದಾಹರಣೆಗೆ ನೋಟ. ನೋಡುವುದರ ಭಾವ ನೋಟ, ಮಾಡುವುದರ ಭಾವ ಮಾಟ, ಓಡುವುದರ ಭಾವ ಓಟ, ಅಂಜುವುದರ ಭಾವ ಅಂಜಿಕೆ, ನೆನೆಯುವುದರ ಭಾವ ಅಥವಾ ನೆನೆಯುವುದರ ಭಾವ ನೆನಪು ಅಂತ. ಸೊ ಈ ರೀತಿ ಏನಪ್ಪಾ ಅಂತಂದ್ರೆ ಕೃದಂತ ಭಾವನಾಮ ಅಂತಂದ್ರೆ ಇವೆಲ್ಲ ಏನಾಗಿರ್ತಾವ ಅಂದ್ರೆ ಕ್ರಿಯಾಪದದ ಮೂಲ ರೂಪದಿಂದ ಅಂದ್ರೆ ಧಾತುವಿನಿಂದ ಹುಟ್ಟಿದಂತವುಗಳಾಗಿರ್ತಾವ. ಇವೆಲ್ಲವೂ ಏನಪ್ಪಾ ಅಂತಂದ್ರೆ ಕೃದಂತ ಭಾವನಾಮ ಅಂತ ಕರೆಸಿಕೊಳ್ತವೆ. ಅದೇ ರೀತಿ ತದ್ದಿತಾಂತ ಭಾವನಾಮ. ಸೊ ನೋಡ್ರಿ, ನಾಮ ಪ್ರಕೃತಿಯಿಂದ ಹುಟ್ಟಿದಂಥವು. ಸಾಮಾನ್ಯವಾಗಿ ನಾಮಪದದ ಮೂಲ ರೂಪ ಯಾವುದಪ್ಪ ಅಂತ ಕೇಳಿದ್ರೆ ನಾಮ ಪ್ರಕೃತಿ. ನಾಮಪದದ ಮೂಲ ರೂಪ ಯಾವಪ್ಪ ಅಂದ್ರೆ ನಾಮ ಪ್ರಕೃತಿ. ಸೊ ಹಾಗಾಗಿ ಈ ನಾಮ ಪ್ರಕೃತಿಯಿಂದ ಹುಟ್ಟಿದಂಥವುಗಳು ಯಾವಾಗಿರ್ತಾವಲ್ಲ ಅವೆಲ್ಲವೂ ಏನಪ್ಪಾ ಅಂದ್ರೆ ತದ್ದಿತಾಂತ ಭಾವನಾಮ ಆಗಿರ್ತಾವ. ಉದಾಹರಣೆಗೆ ಕಪ್ಪು. ಕರಿದರ ಭಾವ ಕಪ್ಪು, ಬಿಳಿದರ ಭಾವ ಬಿಳುಪು, ಹಿರಿದರ ಭಾವ ಹಿರಿಮೆ, ದೊಡ್ಡತನದ ಭಾವ ಅದು ದೊಡ್ಡದಾದದ್ದು ಯಾವ್ದು? ದೊಡ್ಡದರ ಭಾವ ದೊಡ್ಡತನ ಅಂತ. ಆಮೇಲೆ ಶ್ರೀಮಂತಿಕೆಯ ಭಾವ ಸಿರಿವಂತಿಕೆ ಅಂತ. ಈ ರೀತಿ ಏನಪ್ಪಾ ಅಂತ ಕೇಳಿದ್ರೆ ತದ್ದಿತಾಂತ ಭಾವನಾಮ. ಇವೆಲ್ಲವೂ ಏನಪ್ಪಾ ಅಂತಂದ್ರೆ ಏನಾಗಿರ್ತಾವಪ್ಪ ಅಂತಂದ್ರೆ ಇವು ನಾಮಪದದ ಮೂಲ ರೂಪ ಆಗಿರ್ತಾವ. ನಾಮಪದದ ಮೂಲ ರೂಪ ಪದಗಳೇ ಆಗಿರ್ತಾವ ಅಂತೇಳಿ ನಾವು ಈ ರೀತಿ ಭಾವನಾಮಗಳನ್ನ ಗುರುತಿಸ್ತಾ ಹೋಗ್ತೀವಿ ಮತ್ತು ಕೃದಂತ ಭಾವನಾಮವನ್ನು ಗುರುತಿಸ್ತಾ ಹೋಗ್ತೀವಿ. ಅದರೊಳಗ ತದ್ದಿತಾಂತ ಭಾವನಾಮವನ್ನು ಗುರುತಿಸ್ತಾ ಹೋಗ್ತೀವಿ ಅಂತ. ಇಷ್ಟು ಇದು ಅರ್ಥ ಆಗಿತ್ತು ಅಂತ ಭಾವಿಸ್ತೀನಿ. ತದನಂತರ ಪರಿಮಾಣವಾಚಕ ಅಂತ. ಪರಿಮಾಣ ಅಂತಂದ್ರೆ ವಸ್ತುವಿನ ಪ್ರಮಾಣ, ಅಳತೆ, ಗಾತ್ರವನ್ನ, ವಸ್ತುವಿನ ಯಾವುದೇ ಒಂದು ವಸ್ತು ಇರಲಿ ಅದರ ಪ್ರಮಾಣ ಆಗಿರ್ಬೋದು, ಅಳತೆ ಆಗಿರ್ಬೋದು, ಗಾತ್ರವನ್ನೇ ನಾವೇನ್ ಮಾಡ್ತೀವಿ ಅಂತಂದ್ರೆ ಸೂಚಿಸುವಂತ ಪದಗಳನ್ನ ನಾವು ಏನ್ ಕರಿತೀವಿ? ಪರಿಮಾಣವಾಚಕ ಅಂತೇಳಿ ಕರಿತೀವಿ ಅಂತ. ಉದಾಹರಣೆಗೆ ಅಷ್ಟು, ಇಷ್ಟು, ಹಲವು, ಕೆಲವು, ಇನಿತು. ಹಲವು ಜನ ಅಂದ್ರೆ ಅಲ್ಲಿ ಇನ್ಫಿನಿಟಿ, ಅನಂತ, ಅಗಣಿತ ಅಂತ ಕರಿತಿಲ್ಲ. ಅಲ್ಲಿ ಇಷ್ಟ ಅಷ್ಟ ಎಷ್ಟು ಗೊತ್ತಿಲ್ಲ,
ಎಣಿಕೆಗೆ ಸಿಗಲಾರದಷ್ಟು ಹಲವರು ಇದ್ರು ಅಲ್ಲಿ ಬಹಳ ಜನ ಇದ್ರು. ಅಗಣಿತ ಅಂತ ಏನ್ ಕರಿತೀರ ಅದಕ್ಕೆ ಪರ್ಯಾಯ ಪದನ ಇದೆ ಹಲವು ಅಂತ. ಈ ರೀತಿ ಅಷ್ಟು ಜನ ಇದ್ರು, ಇಷ್ಟು ಜನ ಇದ್ರು, ಎಷ್ಟು ಬಹಳ ಜನ ಇದ್ರು, ಅಷ್ಟು ಜನ ಇದ್ರಲ್ಲಿ ಅಷ್ಟು ಜನ ಇದ್ರು, ಇಷ್ಟು ಜನ ಇದ್ರು ಅಂತ ನಾವು ಸಾಮಾನ್ಯವಾಗಿ ಬಳಸ್ತಾ ಇರ್ತೀವಿ. ಸೊ ಈ ರೀತಿ ನಮಗ ಎಣಿಕೆಗೆ ಸಿಗಲಾರದ ಅಥವಾ ಆ ಪರಿಮಾಣಕ್ಕೆ ಆಧಾರವಾಗಿ ಇಟ್ಕೊಂಡು, ಉದಾಹರಣೆಗಾಗಿ ನಾವು ಅದನ್ನ ಎಣಿಕೆಗೆ ಸಿಗಲಾರ್ದಂತ ನಾವು ವಸ್ತು ವ್ಯಕ್ತಿ ಗಳನ್ನ ನಾವು ನೋಡ್ತಾ ಇರ್ತೀವಿ ಇದ್ರಾಗ. ಹಾಗಾಗಿ ಅಷ್ಟು ಇಷ್ಟು ಹಲವು ಕೆಲವು ಇನಿತು ಅನ್ನುವಂಥ ಪದಗಳು ಏನಪ್ಪ ಅಂದ್ರೆ ಪರಿಮಾಣವಾಚಕದಲ್ಲಿ ಬಳಕೆ ಆಗ್ತವೆ ಅಂತ. ಇನ್ನು ಪ್ರಕಾರವಾಚಕ, ಸಾಮಾನ್ಯವಾಗಿ ಇದಕ್ಕೆ ಗುಣವಾಚಕ ಅಂತೂ ಕರೀತಾರ, ಅವಾಗ ಪ್ರಕಾರವಾಚಕ ಗುಣವನ್ನು ಹೇಳ್ತದೆ. ಹಾಗಾಗಿ ಪ್ರಕಾರವಾಚಕದ ಅರ್ಥ ನೋಡಿದಾಗ ವಸ್ತುಗಳ ಸ್ಥಿತಿ ರೀತಿಯನ್ನು ಹೇಳುವ ಪದ. ವಸ್ತುಗಳ ಸ್ಥಿತಿ, ಇದ್ರ ಸ್ಥಿತಿ ಎಂಥದ್ದು ಅಂತ, ಇದ್ರ ಗುಣ ಎಂಥದ್ದು ಅಂತ ಹೇಳಿದ್ರೆ ಅಂತಹ, ಇಂತಹ, ಅಂತಹ ವ್ಯಕ್ತಿಯಾಗಿದ್ದವರು, ಅಂತಹ ವ್ಯಕ್ತಿ ಆಗಿದ್ದ ಆತ ಬಹಳ ಒಳ್ಳೆಯ ವ್ಯಕ್ತಿಯಾಗಿದ್ದ, ಅಂತಹ ಸಾಮರ್ಥ್ಯ ಇತ್ತು ಅವನಿಗೆ. ಬಹಳ ಈಗ ರಾವಣ ಅಂತ ತೆಗೆದುಕೊಳ್ತೀರಿ, ಕೆಟ್ಟ ವ್ಯಕ್ತಿ ಅಂತ ಏನು ಭಾವಿಸಿದ ಮುಖ್ಯವಲ್ಲ. ಅಂತಹ ವ್ಯಕ್ತಿ ಇದ್ದಾತ 10 ವಿಚಾರಗಳನ್ನ ಒಂದೇ ಸತಿ ವಿಚಾರ ಮಾಡ್ತಿದ್ದ ಅಂತ, ಅಂತಹ ವ್ಯಕ್ತಿಯಾಗಿದ್ದ, ಇಂತಹ ಗುಣ ಇತ್ತು ಆತನಿಗೆ. ಈ ರೀತಿ ಪದಗಳನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರಕಾರವಾಚಕವಾಗಿ ಬಳಸ್ತಾ ಹೋಗ್ತೀವಿ. ಹೀಗೆ ಕನ್ನಡದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಈ ರೀತಿ ಪ್ರಕಾರವಾಚಕವನ್ನ ಇಲ್ಲಿ ಕನ್ನಡದಲ್ಲಿ ಬಳಸ್ತಾ ಹೋಗ್ತೀವಿ. ಒಟ್ಟಿನಲ್ಲಿ ಟೋಟಲ್ ನಾವು ಇವತ್ತು ಅಭ್ಯಾಸ ಮಾಡಿದ 7 ಅಂಶಗಳನ್ನ ಇವತ್ತು 7ನೇ ದಿನ ನಾವು ಮುಗಿಸ್ತಾ ಇದ್ದೀವಿ. ಇವತ್ತು ಬಹಳ ಒಂದು ಸಂತೋಷದ ದಿನ ಅಂತ ನಾನು ಭಾವಿಸ್ತೀನಿ. ಯಾಕಂತ ಕೇಳಿದ್ರೆ ಇವತ್ತು ನಾವು ನಮ್ಮ 7 ದಿನಗಳ ಪ್ರಯತ್ನದ ಫಲದಿಂದ ನಾವು ನಮ್ಮ ಚಾನೆಲ್ ಅನ್ನ 500 ಸಬ್ಸ್ಕ್ರೈಬರ್ಸ್ ಅನ್ನು ಹೊಂದಿ ಅತ್ಯಂತ ಹೆಚ್ಚು ನಾಗಾಲೋಟದಿಂದ ಅದು ಪಸರಿಸ್ತಾ ಇದೆ. ಇದೆಲ್ಲವೂ ನಿಮ್ಮ ಆಶೀರ್ವಾದ, ನಿಮ್ಮ ಒಂದು ಪ್ರೇರಣೆ, ನಿಮ್ಮ ಒಂದು ಸಹಕಾರದಿಂದಲೇ ಇದು ಸಾಧ್ಯವಾಗಿದೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭ ಸಂಜೆ, ನಮಸ್ಕಾರ.